ಹಾಗೆ ಎಲ್ರಿಗೂ ನಮಸ್ಕಾರ. ಸೊ RCB ಇಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದ್ರೆ ಫಾರಿನ್ ಪ್ಲೇಯರ್ಸ್ ಎಲ್ಲ RCB ಕ್ಯಾಂಪ್ನ ಸೇರ್ಕೊಂತಿದ್ರು. ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ರೆ ಜಾಕೋಬ್ ಬೇಥೆಲ್ ಅವರು ಆ್ಯಂಡ್ ಲಿಯಮ್ ಲಿವಿಂಗ್ಸ್ಟನ್ ಅವರು ಇಬ್ಬರು ಕೂಡ RCB ಕ್ಯಾಂಪ್ನ ನಿನ್ನೆ ರಾತ್ರಿ ಸೇರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಆನೆ ಬಲ ಬಂದಂಗೆ ಆಗುತ್ತೆ. ಇಂಗ್ಲೆಂಡ್ನ ಲಿಯಮ್ ಲಿವಿಂಗ್ಸ್ಟನ್ ಆ್ಯಂಡ್ ಜಾಕೋಬ್ ಬೇಥೆಲ್ ಬಂದಿರೋದ್ರಿಂದ ಅವರಿಬ್ಬರು ಕೂಡ ಅಷ್ಟೇ ಪ್ಲೇಯಿಂಗ್ 11 ಆಡುವಂಥ ಒಂದು ಆಟಗಾರರು. ಅವರು ಬಂದಿರೋವಂಥದ್ದು ಒಂದು ಒಳ್ಳೆಯ ವಿಷಯ. ಆ್ಯಂಡ್ ಜಾಕೋಬ್ ಬೇಥೆಲ್ ಬಗ್ಗೆ ಡೌಟ್ಸ್ಗಳಿತ್ತು, ಇಂಜುರಿ ಆಗಿದೆ. ಇಂಡಿಯಾ ಸೀರೀಸಲ್ಲೇ ಇಂಜುರಿ ಆಗಿತ್ತು ಅವ್ರಿಗೆ. ಅವ್ರು ಬರ್ತಾರಾ ಬರಲ್ವಾ, ರೂಲ್ಡ್ ಔಟ್ ಆಗ್ತಾರ ಅನ್ನೋ ಒಂದು ಸಿಕ್ಕಾಪಟ್ಟೆ ಗೊಂದಲಗಳಿತ್ತು. ಇವಾಗ ಅವರು ಬಂದಿದ್ದಾರೆ. ಬರ್ತಿದ್ದಾರೇನೋ ಅಲ್ಲ, ಬಂದಿದ್ದಾರೆ ಆಲ್ರೆಡಿ ಕೂಡ. ಓಕೆ. ಆ್ಯಂಡ್ ಇದ್ರ ಜೊತೆಗೆ ಜೋಶ್ ಹೇಜಲ್ವುಡ್ ಅವ್ರ ಬಗ್ಗೆ ಕೂಡ ಅನುಮಾನ ಇದೆ. ಆ್ಯಂಡ್ ಬಟ್ ಅವರು ಕೂಡ ಫಿಟ್ ಆಗಿದ್ದಾರೆ. ಆ್ಯಂಡ್ ಅವ್ರ ಜೊತೆಗೆ ಆಸ್ಟ್ರೇಲಿಯಾ ಪ್ಲೇಯರ್ಗಳೇನಿದೆ ಅವರು ಕೂಡ ಈ ಒಂದು IPL 2025ಗೆ ಅವೈಲೇಬಲ್ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸ್ಟಾರ್ಕ್ ಆದರೂ ಆಗಿರ್ಬೋದು, ಮಿಚೆಲ್ ಮಾರ್ಷ್ ಆದರೂ ಆಗಿರ್ಬೋದು, ಅದೇ ರೀತಿ ಜೋಶ್ ಹೇಜಲ್ವುಡ್ ಇವರು ಕೂಡ ಇಂಡಿಯಾಗೆ ಬರ್ತಿದ್ದಾರೆ IPL ಆಡೋದಕ್ಕೆ. ಆ್ಯಂಡ್ ಜೋಶ್ ಹೇಜಲ್ವುಡ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ 1 or 2 ಮ್ಯಾಚಸ್ಗಳು ಮಿಸ್ ಆಗ್ಬೋದೇನೋ, ಬಟ್ ಖಂಡಿತವಾಗ್ಲೂ ಈ ಸೀಸನಲ್ಲಿ ಅವರ ಒಂದು ಬೌಲಿಂಗ್ನ ನಾವು RCB ಪರವಾಗಿ ನೋಡ್ಬೋದು. ಜೊತೆಗೆ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಏನಂತಂದರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಆ್ಯಂಡ್ ವಿರಾಟ್ ಕೊಹ್ಲಿ ಯಾವಾಗ ಅಂದರೆ IPL ನೋಡಿರೋ ಪ್ರಕಾರ ಅವರು ಬೆಂಗಳೂರಲ್ಲಿ ಏನೇ ಲಿಫ್ಟ್ಗಳೇನಾದರೂ ಓಪನ್ ಆದರೆ, ಲಿಫ್ಟಿಂದ ಹೊರಗಡೆ ಹೋಗ್ತಾ ಇದ್ರೆ, ಎಲ್ಲಾದರೂ ಹೊರಗಡೆ ಹೋಗ್ತಿದ್ರೆ ಎಲ್ಲ ಫ್ಯಾನ್ಸ್ಗಳಾಗಿರ್ಬೋದು, ಬೇರೆ ಜನಗಳು ವಿರಾಟ್ ಕೊಹ್ಲಿ ಅವ್ರನ್ನೇ ಮುತ್ಕೊಂಡಿರ್ತಾರೆ. ನಾವು ಆರಾಮಾಗಿ ತಿರುಗಾಡ್ಬೋದು, ಯಾವುದೋ ಟೆನ್ಷನ್ ಇಲ್ಲದೆ. ಆರಾಮಾಗಿ ಫೋಟೋ ಅದು ಇದು ಅಂದರೆ ಆ ಒಂದು ಕ್ರೌಡ್ ಇರುತ್ತಲ್ಲ, ಕ್ರೌಡ್ ಟೆನ್ಷನ್ ಇಲ್ಲದೆ ನಾವು ತಿರುಗಾಡ್ಬೋದು ವಿರಾಟ್ ಕೊಹ್ಲಿ ಪಕ್ಕದಲ್ಲಿದ್ದರೆ. ಆ ರೀತಿಗೆ ಒಂದು ವಿರಾಟ್ ಕೊಹ್ಲಿ ಅವರ ಒಂದು ಅಂದರೆ ಪಾಪ್ಯುಲಾರಿಟಿ ಇದೆ ಇಂಡಿಯಾದಲ್ಲಿ ಅನ್ನೋ ರೀತಿಯಲ್ಲಿ ಹೊಗಳಿದ್ದಾರೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ RCB ಅಂದರೆ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂದರೆ RCB ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಅದು ಸತ್ಯನೇ ಒಂದು ರೀತಿಯಲ್ಲಿ. ಯಾಕಂತಂದರೆ ಇವಾಗ RCB ಅಂದರೆ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂದರೆ RCB ಅನ್ನೋ ರೀತಿಯಲ್ಲಿ ಆಗಿದೆ. ಮುಂಚೆ ಆದರೆ ವಿಜಯ್ ಮಲ್ಯ ಅವರಿದ್ರು, ಅವರಿಂದ ಒಂದು ಪಾಪ್ಯುಲಾರಿಟಿ ಬಂತು. ಆಮೇಲೆ ಗೇಲ್ ಬಂದರು, ಆಮೇಲೆ ಡಿವಿಲಿಯರ್ಸ್. ಇವಾಗಿನ ಲೆಕ್ಕ ತಗೊಂಡ್ರೆ ಓನ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ RCB ಅಂದರೆ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂದರೆ RCB ಅನ್ನೋ ರೀತಿಯಲ್ಲಿದೆ. ಒಂದು ಲೆಕ್ಕದಲ್ಲಿ ಜೋಶ್ ಹೇಜಲ್ವುಡ್ ಅವರು ಸತ್ಯನೇ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜಾಕೋಬ್ ಬೇಥೆಲ್ ಆ್ಯಂಡ್ ಲಿವಿಂಗ್ಸ್ಟನ್ ಅವರು ಬೆಂಗಳೂರಿಗೆ ಬಂದು RCB ಕ್ಯಾಂಪ್ನ ಸೇರ್ಕೊಂಡಿದ್ದಾರೆ. ಆ್ಯಂಡ್ ಪ್ರಾಕ್ಟೀಸ್ ಸೆಷನ್ಗಳು ಕೂಡ ತುಂಬ ಸೀರಿಯಸ್ ಆಗಿ ನಡೀತಾ ಇದೆ. ಆ್ಯಂಡ್ ಕೆಲವೊಂದು ಅಪ್ಡೇಟ್ಗಳ ಪ್ರಕಾರ ಪತ್ತಿದಾರ್ ಅವರು ಸಿಕ್ಕಾಪಟ್ಟೆ ಒಂದು ಬೌಂಡ್ರಿಗಳನ್ನು, ಸಿಕ್ಸರ್ಗಳನ್ನೆಲ್ಲ ಹೊಡಿತಿದ್ದಾರಂತೆ ಸ್ಪಿನ್ ಬೌಲಿಂಗಲ್ಲಿ. ನೋಡೋಣ ನಮ್ಮ RCB 2025 IPLನಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಓಕೆ, ಕೆಲವು ಹೇಟರ್ಸ್ಗಳಿಗೆಲ್ಲನೂ ಬುದ್ಧಿ ಕಲಿಸುವಂಥ ಒಂದು ಟೈಮ್ ಬಂದಿದೆ ಅಂತ ಅನ್ಕೊತೀನಿ. ಕಲ್ಸೋಣ. ಓಕೆ, ಸದ್ಯಕ್ಕೆ ಹೊಡೆದ್ರೆ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.